3 ಡೇಸ್ ಆಯಿತು. ಅಂದರೆ ಫಸ್ಟ್ 3 ಡೇಸು ವೀಡಿಯೋ ಅಪ್ಲೋಡ್ ಮಾಡಿದೆ. ಅದಾದಮೇಲೆ 3 ಡೇಸ್ ನೋ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಆ್ಯಕ್ಚುಲಿ ಅದಾದಮೇಲೆ 4th ಡೇ, 7th ಡೇ ಇದು ನನ್ನ ಜರ್ನಿಲಿ. ಬಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಆದರೆ ನಂದು ಏನಿತ್ತು ಗೋಲ್ ಏನಿತ್ತು ಅದು ನಾನು ಟಾರ್ಗೆಟ್ ರೀಚ್ ಮಾಡಿದ್ದೀನಿ. ಅಂದರೆ ಬೆಳಗ್ಗೆ ನಾನು ಏನು ಅಂದ್ಕೊಂಡಿದ್ದೆ, ಮಾರ್ನಿಂಗ್ ವಾಕು, ಈವ್ನಿಂಗ್ ವಾಕು, ಮಾರ್ನಿಂಗ್ ವರ್ಕೌಟು, ಈವ್ನಿಂಗ್ ವರ್ಕೌಟ್. ಆ್ಯಂಡ್ ದ ಗುಡ್ ಥಿಂಗ್ ಈಸ್ ಐ ಆಮ್ ಸೀಯಿಂಗ್ ದ ಚೇಂಜಸ್ ನನ್ನ ಬಾಡಿಲಾಗಿರ್ಬೋದು, ಇಲ್ಲ ಬಾಡಿಲಿಗೆ ಯಾಕಂದರೆ ನನ್ನ ಬಾಡಿಲಿ ಆ್ಯಂಡ್ ಮೆಂಟಲಿ ಆಗಿರ್ಬೋದು. ಥಿಂಕಿಂಗ್ ಅಂದರೆ ಸ್ವಲ್ಪ ಬೇರೆ ಬೇರೆ ಥಿಂಕಿಂಗ್ಸ್ ಬರ್ತಾಯಿದ್ದಾವೆ. ಮತ್ತು ಕನ್ಸ್ಯೂಮ್ ಮಾಡೋ ಕಂಟೆಂಟಲ್ಲೂ ನಾನು ಕ್ವಾಲಿಟಿ ಹುಡುಕ್ತಾ ಇದ್ದೀನಿ. ಅದ್ರ ಜೊತೆಗೇ ಬಾಡಿ ಪೋಶ್ಚರು ಚೇಂಜ್ ಆಗ್ತಾಯಿದೆ. ಸೊ ದಿಸ್ ಈಸ್ ಆಲ್ ಹ್ಯಾಪ್ನಿಂಗ್. ಬಟ್ ನಾನು ನಿಮಗೆ ನನ್ನ ಇಂಟ್ರೊಡಕ್ಷನ್ ಹೇಳಬೇಕಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇಂಟ್ರೊಡಕ್ಷನ್ ಏನಪ್ಪ ಅಂದರೆ, ನಾನು ಒಂದು 6 ಮಂತ್ಸಿಂದ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಯಾವ ಎಕ್ಸಾಮು? SSC ಅಂತ ಎಕ್ಸಾಮ್ ಬರುತ್ತೆ. ನಿಮ್ಮ ಸುಮಾರು ಜನ ಗೊತ್ತಿರ್ಬೋದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಒಂದು ಕಮಿಷನ್ ಅದು ಎಕ್ಸಾಮ್ ನಡೆಸುತ್ತೆ. ಅದರಲ್ಲಿ CGL ಅಂತ, CHSL ಅಂತ ಸುಮಾರು ಎಕ್ಸಾಮ್ಗಳು ಇಡ್ತವೆ. MTS ಅಂತ, GD ಅಂತ, ಮತ್ತು ಸೆಲೆಕ್ಷನ್ ಪೋಸ್ಟು ಸುಮಾರು ಎಕ್ಸಾಮ್ಗಳು ಇರ್ತವೆ. ಸೊ ನನ್ನ ಮೇನ್ ಟಾರ್ಗೆಟ್ ಇದನ್ನು ಪ್ರಿಪೇರ್ ಆಗೋ ಎಲ್ಲರ ಮೇನ್ ಟಾರ್ಗೆಟು CGL ಇರುತ್ತೆ. ಬಟ್ 2025 CHSL ನಾನು ಅಟೆಂಡ್ ಮಾಡಿದ್ದೀನಿ. ಆ CHSL ನಾನು ಅಟೆಂಡ್ ಮಾಡಿದ್ದು, ಅದರ ನನಗೆ ರಿಸಲ್ಟ್ ಕೂಡ ಬಂದಿದೆ. ಪ್ರೀದು ರಿಸಲ್ಟ್ ಮೀನ್ಸ್ ಸ್ಕೋರ್ ಬಂದಿದೆ. ಪ್ರೀದು ಮೇನ್ಸ್ ನೆಕ್ಸ್ಟಿನೂ ಆಗಬೇಕು. ಪ್ರೀ ರಿಸಲ್ಟ್ ಬಂದಿಲ್ಲ, ಸ್ಕೋರ್ ಬಂದಿದೆ. ಸೊ ಇದು ನನ್ನ ಎಕ್ಸಾಮಿನೇಷನ್ ಇಂಟ್ರೊಡಕ್ಷನ್. ಇದರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ನಾನು ಒಂದು ಕರ್ನಾಟಕ ಗೋರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನಾನು. ಸೊ ನನ್ನ ಡ್ಯೂಟಿ ಟೈಮಿಂಗ್ ಏನಿರುತ್ತೆ, ಮಾರ್ನಿಂಗ್ 10 to 5 ಈವ್ನಿಂಗ್ವರೆಗೂ ಇರುತ್ತೆ. ಸೊ ನಾನು ಫಸ್ಟೇ ನಾನು ಇದರಲ್ಲಿ ಪ್ರಿಪೇರ್ ಆಗೋದು ಮಾರ್ನಿಂಗ್ ಈ ಟೈಮಲ್ಲಿ ಮತ್ತು ಈವ್ನಿಂಗ್ ಈ ಟೈಮಲ್ಲಿ. ಆವಾಗ ಮತ್ತೆ ಡ್ಯೂಟಿ ಟೈಮಲ್ಲಿ ನನಗೆ ಫ್ರೀ ಇದ್ದಾಗಲೂ ಕೂಡ ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ. ಸೊ ನಾನು ಇಷ್ಟು ದಿನ ಇದು ಮಾಡಿದ್ದು. ಬಟ್ ನಾನು ಇದರ ಜೊತೆಗೆ ಈಗ ಒಂದು ಫಿಸಿಕಲ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಫಿಸಿಕಲ್ ಆಗಿ ನಾನು ಬೆಟರ್ ಆಗಬೇಕು ಅಂಥೇಳಿ ಫಿಸಿಕಲ್ ಮೆಂಟಲ್ ಇದೆ. ನಾನೀಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ಸೊ ಎಕ್ಸಾಮ್ ಬಗ್ಗೆ ನಾನಂದರೆ, ಈ ಎಕ್ಸಾಮಲ್ಲಿ 4 ಸೆಕ್ಷನ್ಸ್ ಇರ್ತವೆ ಆ್ಯಕ್ಚುಲಿ. ಅಂದರೆ ಮ್ಯಾಥು, ಇಂಗ್ಲೀಷು, ರೀಸನಿಂಗು, GK ಅಂತೇಳಿ. ಇದರಲ್ಲಿ ನಾನು ಏನೇನು ಓದಿದ್ದೀನಿ ಎಷ್ಟು ಅಂತೇಳಿ ಅದನ್ನು ಬೇಕಾದ್ರೆ ಇದೊಂದು ಸಪ್ರೇಟ್ ವೀಡಿಯೋದಲ್ಲಿ ಹೇಳಕ್ಕೆ ಬರ್ತಿದ್ದೆ. ಜಸ್ಟ್ ಇಂಟ್ರೊಡಕ್ಷನ್ ಆಗಿ ಫುಲ್ ಟೋಟಲ್ ನನ್ನ ಬಗ್ಗೆ ಏನಿರುತ್ತೆ, ನನ್ನ ಲೈಫಲ್ಲಿ ಏನೇನಿದೆ ಅಂತೇಳಿ ನಾನು ಇಂಟ್ರೊಡಕ್ಷನ್ ಹೇಳ್ತೀನಿ. ಸೊ ನಾನು ಇಷ್ಟು ದಿನ ಇದಕ್ಕೆ ಪ್ರಿಪೇರ್ ಆಗೋದ್ರ ಜೊತೆಗೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ಸ್ವಲ್ಪ ಚೆನ್ನಾಗಿದ್ದೀನಿ. ಅಂದರೆ ಮ್ಯಾಥ್ ನಂದು ಸ್ವಲ್ಪ ಸ್ಟ್ರಾಂಗ್ ಇದೆ. ಹಾಗಾಗಿ ನಾನು ಇನ್ನೊಂದು ಇಬ್ಬರಿಗೆ ನಾನು ಮ್ಯಾಥು ಕ್ಲಾಸಸ್ ತೊಗೋತೀನಿ. ಕ್ಲಾಸಸ್ ಮೀನ್ಸ್ ಅಂದರೆ ಕಂಪ್ಲೀಟ್ ಕೋರ್ಸ್, ಅಂದರೆ ಕ್ರ್ಯಾಶ್ ಕೋರ್ಸ್ ಅಲ್ಲ, ಮೆಂಟರ್ಶಿಪ್ ಅಂತ ಹೇಳ್ಬೋದು. ಮೆಂಟರ್ಶಿಪ್ ಅಂದರೆ ಒಂದು ಕೋರ್ಸ್ ಇದೆ, ಆ ಕೋರ್ಸ್ನೇ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಮೆಂಟರ್ಶಿಪ್ ಥರ. ಸೊ ಅವರಿಗೆ ಅಲ್ಲಿ ಅರ್ಥ ಆಗಲ್ಲ. ಹಾಗಾಗಿ ನಾನು ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ಕ್ಲಾಸ್ ಮಾಡ್ತೀನಿ. ಅವರಿಗೆ ನಾನು ಮ್ಯಾಥ್ಸ್ ಹೇಳ್ತಾ ಇದ್ದೀನಿ. ಇಷ್ಟು ದಿನ ನಾನು ಪ್ರಿಪೇರ್ ಆಗೋದ್ರ ಜೊತೆಗೆ ಅವರಿಗೆ ನಾನು ಮ್ಯಾಥ್ಸು ಹೇಳ್ತಾ ಇದ್ದೀನಿ ಒಂದಿಬ್ಬರಿಗೆ. ಸೊ ಅವರು ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಲವೊಂದು ಎಕ್ಸಾಮ್ ಕ್ಲಿಯರ್ ಮಾಡ್ತಾಯಿದ್ದಾರೆ, ಮೇನ್ಸ್ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ. ಅವರು ಕೂಡ ಪ್ರಿಪ್ರೇಷನ್ ಜರ್ನಿಲೇ ಇದ್ದಾರೆ ಇನ್ನು. ಸೊ ಇಷ್ಟು ಇಂಟ್ರೊಡಕ್ಷನು. ಇನ್ನೇನಿದೆ, ಸೊ ಇಷ್ಟು ನನ್ನ ಇಂಟ್ರೊಡಕ್ಷನು. ನಾನು ಈ ಇಯರಲ್ಲಿ ಅಂದರೆ ರಫ್ ಆಗಿ ಐಡಿಯಾ ಇಟ್ಕೊಂಡಿರೋದೇನೆಂದರೆ, ದಿಸ್ ಇಯರ್ 2026 ಈ ಕರ್ನಾಟಕ ಗೌರ್ಮೆಂಟ್ ಜಾಬಲ್ಲಿ ಏನಿದೆಯಲ್ಲ, ಇದನ್ನು ಬಿಟ್ಟು ಯಾವುದಾದ್ರೂ ಒಂದು ಬೇರೆ ಜಾಬಿಗೆ ಹೋಗಬೇಕು. ಈಗ ನಾನು ಏನು ಪ್ರಿಪೇರ್ ಆಗ್ತಾಯಿದ್ದೀನಿ SSCಲಿ, ಒಂದು ಜಾಬ್ ಯಾವುದಾದ್ರೂ 2026 ನಾನು ಒಂದು ಜಾಬ್, ಅಂದರೆ
ಓದೋದು ಈ 2026ಗೆ ನನ್ನ ರಿಸಲ್ಟ್ ಬರಬೇಕು. ಅಂದರೆ ನಾನು ಒಂದು 6 ಮಂತ್ಸು ಹತ್ತತ್ರ 1 ಇಯರಿಂದ ಓದ್ತಾ ಇದ್ದೀನಿ ನನ್ನ ಕಡೆ. ಅಂದರೆ ಓದೋದ್ರೆ ಆ್ಯಕ್ಚುಲಿ ಓದೋಕ್ಕೆ ಇಳಿದಿದ್ದು 6 ಮಂತ್ಸಿಂದ, ಬಟ್ ಪ್ಲಾನಿಂಗ್ ಇದ್ದಿದ್ದು 1 ಇಯರಿಂದನೇ. ಸೊ ಅದು ನನಗೆ ಈ ವರ್ಷದಲ್ಲಿ ಅದರ ರಿಸಲ್ಟ್ ಬರಬೇಕು. ಜೊತೆಗೆ ನಾನು ಫಿಸಿಕಲ್ ಆಗಿ ನಾನೇನಿದ್ದೀನಿ ಈ ಥರ, ಅಂದರೆ ಈಗ ನಾನು ಫಿಸಿಕಲಿ ತುಂಬ ವೀಕ್ ಇದ್ದೀನಿ, ಅದು ಇರಬಾರ್ದು. ಸೊ ನನಗೆ ಒಂದು ಕಾನ್ಫಿಡೆಂಟ್ ಪರ್ಸ್ನಾಲಿಟಿ ಇರಬೇಕು. ಸೊ ಇದು ನನ್ನ ಬೇಸಿಕ್ ಇಂಟ್ರಡಕ್ಷನು. ಇನ್ನೇನಾದರೂ ಮರಿತಾ ಇದ್ದೀನಿ, ಏನೇನು ಹೇಳ್ತಾ ಇದ್ದೀನ? ಸೊ ಲೆಟ್ ಮಿ ಥಿಂಕ್. ಇಷ್ಟೇ. ಸೊ ಬಟ್ ಆದರೆ ಏನಂದರೆ ನನಗೆ ಇನ್ನೊಂದು ಅನ್ನಿಸ್ತಾಯಿದ್ರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ನನಗೇನಾದರೂ ಸ್ವಲ್ಪ ಹೆವಿ ಆಗ್ತಾ ಇದ್ದೀನಾ, ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಆಗುತ್ತಾ? ಯಾಕಂದರೆ ಈಗಾಗಲೇ 3 ದಿನ ಡಿಲೇ ಆಗಿರೋದನ್ನ ಡೈಲಿ ವೀಡಿಯೋಸ್ ಆಗುತ್ತಾ, ಇಲ್ಲ ನಾನು ವೀಕ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡೋದು, ವೀಕ್ಲಿ 2 to 3 ವೀಡಿಯೋಸ್ ಅಪ್ಲೋಡ್ ಮಾಡೋದಾ, ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ನಾನು ಯೋಚನೆ ಮಾಡಿ ಅದೇನು ಮಾಡಬೇಕಂತ ಇಷ್ಟರಲ್ಲೇ ಬರ್ತೀನಿ. ಬಟ್ ನಾಳೆಯಿಂದ ನೋಡ್ತೀನಿ ಡೈಲಿ ವೀಡಿಯೋಸ್ ಆಗುತ್ತಾ ಏನಂತ, ಅದು ನೆಕ್ಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ನನ್ನ ಟಾರ್ಗೆಟ್ಸ್ ವೀಡಿಯೋ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಟಾರ್ಗೆಟ್ಸ್ ಅಂತೂ ರೀಚ್ ಆಗ್ತಾ ಇದೆ. ಸೊ ನನ್ನ ಸ್ಟಡಿ ಟಾರ್ಗೆಟ್ಸ್ ಏನಿದೆ, ಅಂದರೆ ಈಗ ನಾನು ಏನಿದೆ ಹೇಳಿದ್ದೀನಿ, ನಾನು ಫಿಸಿಕಲ್ ಆಗಿ ಟಾರ್ಗೆಟ್ಸ್ ಹೇಳಿದ್ದೀನಿ. ಸ್ಟಡಿ ಟಾರ್ಗೆಟ್ಸ್ನ ನಾನು ನಾಳೆಯಿಂದ ಹೇಳ್ತೀನಿ. ಸ್ಟಡಿ ರಿಲೇಟೆಡ್ ಟಾರ್ಗೆಟ್ಸು ನಾನು ನಾಳೆ ಇಂಟ್ರಡಕ್ಷನಲ್ಲಿ ಹೇಳ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು.